ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಭಾರತಿ, ವಯಸ್ಸು 27 ವರ್ಷ ತುಂಬಿದೆ, ಇನ್ನೂ ಮದುವೆ ಆಗಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಳೆ. ಸಹಾಯ ಮಾಡುವುದು ಇವಳ ನಿಜವಾದ ಸಂತೋಷ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮರ್ಸಿಡೀಸ್ ಬೆಂಜ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅವಳ ಬದುಕಿನ ಕಥೆ. ಅಸಹಾಯಕರಿಗೆ ಆರೈಕೆ ನೀಡುವುದು ಅವಳ ದಿನದ ಪ್ರಾರಂಭ. ಕೆಲಸದ ನಡುವೆ ನಗು, ಸೇವೆಯ ನಡುವೆ ಶಾಂತಿ ಕಂಡುಕೊಂಡಿದ್ದಾಳೆ. ಮನೆಯವರು ಮದುವೆಯ ಬಗ್ಗೆ ಕೇಳಿದರು. ಅವಳು ಸರಿಯಾದ ಸಂಗಾತಿಯನ್ನು ಕಾಯುತ್ತಿದ್ದಾಳೆ. ದೇವರ ನಂಬಿಕೆ ಮತ್ತು ಪ್ರೀತಿ ಅವಳ ಜೀವನದ ಬಲ. ರಾತ್ರಿ ಆಸ್ಪತ್ರೆಯ ಮೌನದಲ್ಲಿ ಅವಳ ಮನಸ್ಸು ಯಾರನ್ನೋ ನೆನಪಿಸುತ್ತದೆ. ಇವಳು ಹೃದಯದಿಂದ ಪ್ರೀತಿಸುವ, ಅರ್ಥ ಮಾಡಿಕೊಳ್ಳುವ ಒಬ್ಬ ಸಂಗಾತಿಯನ್ನು ಬಯಸುತ್ತಾಳೆ. ನಿಮ್ಮ ಸ್ವಭಾವ ಹೀಗಿರಲಿ. ಮಾನವೀಯತೆಯುಳ್ಳ, ಪ್ರೀತಿ ತಿಳಿಯುವ ವ್ಯಕ್ತಿಯಾಗಿರಬೇಕು. ನನ್ನ ಕೆಲಸದ ಮೌಲ್ಯ ಅರಿತು ಗೌರವಿಸುವ ಸಂಗಾತಿಯಾಗಿರಲಿ. ಮಾತಿಗಿಂತ ಕಣ್ಣಲ್ಲಿ ಕಾಳಜಿಯನ್ನು ತೋರಬಲ್ಲವನೂ ಆಗಿರಲಿ. ಶಾಂತ ಸ್ವಭಾವದ, ಹೃದಯ ಮೃದುತನದಿಂದ ತುಂಬಿರುವುದು ಇರಲಿ. ನನ್ನ ಜೀವನದ ಪ್ರತಿಯೊಂದು ದುಃಖ ಹಂಚಿಕೊಳ್ಳುವವನಾಗಿರಲಿ. ಪ್ರೀತಿ ಎಂಬ ಅರ್ಥವನ್ನು ನನಗೆ ಮತ್ತೆ ನಿಜವಾಗಿ ತಿಳಿಸಬಲ್ಲವನೂ ಇರಲಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2010 ಮರ್ಸಿಡೀಸ್ ಬೆಂಜ್ ಇ ಕ್ಲಾಸ್ E350 ಪೆಟ್ರೋಲ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 24,99,000 ಆಗಿರುತ್ತೆ. 2010 ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 20,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2010 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 3498 ಸಿಸಿ ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 276 BHP ಮತ್ತೆ RPM ಬಂದು 6000 ಅಂತಾನು ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 355 Nm ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮ್ಗೆ ಏನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.